ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ. ನಮಸ್ಕಾರ ಭಕ್ತರೆ, ನಮ್ಮ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಇಂದು ನಾವು ಒಬ್ಬ ಮಹಾನ್ ಸಾಧಕರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳಲಿದ್ದೇವೆ. ಮಹಾನ್ ಪವಾಡ ಪುರುಷ, ಶ್ರೇಷ್ಠ ಗೃಹಸ್ಥ ಯೋಗಿ, ಸಖರಾಯಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತ ಗುರುನಾಥರು. ಇವರು ಯಾವುದೇ ದೊಡ್ಡ ಆಶ್ರಮ ಕಟ್ಟಲಿಲ್ಲ, ಪ್ರಚಾರವನ್ನು ಎಂದೂ ಬಯಸಲಿಲ್ಲ, ಸನ್ಯಾಸಿಯ ಕಾಷಾಯವನ್ನು ಧರಿಸಲಿಲ್ಲ. ಆದರೂ ಲಕ್ಷಾಂತರ ಭಕ್ತರ ಹೃದಯದಲ್ಲಿ ದೇವರಾಗಿ ನೆಲೆಸಿದ್ದಾರೆ. ನಾನು ದೇವನೂ ಅಲ್ಲ, ದೇವಮಾನಲ್ಲ, ಮಾನವನೂ ಅಲ್ಲ, ನಿಮ್ಮಂತೆಯೇ ಒಬ್ಬ ಸಾಮಾನ್ಯ ಮನುಷ್ಯ ಎಂದು ಸದಾ ಹೇಳುತ್ತಿದ್ದ ಈ ಮಹಾತ್ಮರ ಜೀವನವನ್ನು ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬನ್ನಿ ಗುರುಗಳ ಪವಿತ್ರ ಜೀವನ ಯಾತ್ರೆಯನ್ನು ಆರಂಭಿಸೋಣ. ಸಮಯ 1940 ಡಿಸೆಂಬರ್ 20ನೇ ತಾರೀಖು, ಮಾರ್ಗಶೀರ್ಷ ಮಾಸ, ಬಹುಳ ಷಷ್ಠಿ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಖರಾಯಪಟ್ಟಣ ಎಂಬ ಪುಟ್ಟ ಊರು. ಶ್ರೀನಿವಾಸಯ್ಯ ಮತ್ತು ಶಾರದಮ್ಮ ಎಂಬ ಸಂಪ್ರದಾಯಸ್ಥ ಬ್ರಾಹ್ಮಣ ದಂಪತಿಗಳಿಗೆ ಈಗಾಗಲೇ 3 ಹೆಣ್ಣು ಮಕ್ಕಳಿದ್ದರು. ಗಂಡು ಮಗುವಿಗಾಗಿ ತಿರುಪತಿಯ ವೆಂಕಟರಮಣ ಸ್ವಾಮಿಗೆ ಹರಕೆ ಹೊತ್ತಿದ್ದರು. ಆ ಹರಕೆ ಫಲಿಸಿತು. ತಾಯಿ ಶಾರದಮ್ಮ ಒಮ್ಮೆ ತುಳಸಿ ಪೂಜೆ ಮುಗಿಸಿ ಬಂದಾಗ ತೊಟ್ಟಿಲಲ್ಲಿ ಸಾಕ್ಷಾತ್ ಶ್ರೀ ಮನ್ನಾರಾಯಣನೇ ಕಂಡಂತೆ ದರ್ಶನವಾಯಿತಂತೆ. ಆ ಮಗುವಿಗೆ ವೆಂಕಟಾಚಲ ಎಂದು ನಾಮಕರಣ ಮಾಡಿದರು. 3ನೇ ವಯಸ್ಸಿಗೆ ಚೌಲ ಸಂಸ್ಕಾರ, 8ನೇ ವಯಸ್ಸಿಗೆ ಉಪನಯನ. ಬಾಲ ವೆಂಕಟಾಚಲನು ಶ್ರದ್ಧೆಯಿಂದ ಸಂಧ್ಯಾವಂದನೆ, ಅಗ್ನಿ ಕಾರ್ಯ, ದೇವರ ಪೂಜೆಯನ್ನು ಆಚರಿಸುತ್ತಿದ್ದನು. ಪುರಾಣಗಳಲ್ಲಿ ವಿಶೇಷವಾಗಿ ಧ್ರುವಕುಮಾರನ ಕಥೆಯ ಮೇಲೆ ಆತನಿಗೆ ಅಪಾರ ಪ್ರೀತಿ. ಆದರೆ ಆಶ್ಚರ್ಯಕರ ವಿಷಯವೆಂದರೆ ಈ ಸಾಂಪ್ರದಾಯಿಕ ಬಾಲಕನಿಗೆ ಕ್ರಿಕೆಟ್ ಆಟದಲ್ಲಿಯೂ ಅಪಾರ ಆಸಕ್ತಿ ಇತ್ತು. ಆಧ್ಯಾತ್ಮ ಮತ್ತು ಲೌಕಿಕ ಎರಡೂ ಒಟ್ಟಿಗೆ ಸಾಗಬೇಕು ಎಂಬ ಅವರ ಮುಂದಿನ ಬೋಧನೆಯ ಬೀಜ ಇಲ್ಲೇ ಮೊಳಕೆಯೊಡೆದಿತ್ತು. ಪ್ರೌಢಶಾಲಾ ಶಿಕ್ಷಣವನ್ನು ಸಖರಾಯಪಟ್ಟಣದಲ್ಲೇ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನ ವಿಜಯ ಕಾಲೇಜು ಸೇರಿಕೊಂಡರು. ಆಶ್ಚರ್ಯಕರ ವಿಷಯವೆಂದರೆ ತಲೆಯ ಮೇಲೆ ಸಾಂಪ್ರದಾಯಿಕ ಶಿಖೆಯನ್ನು ಇಟ್ಟುಕೊಂಡೇ ಕಾಲೇಜು ತರಗತಿಗಳಿಗೆ ಹೋಗುತ್ತಿದ್ದರು. ಯಾರ ಗೇಲಿಗೂ ಜಗ್ಗಲಿಲ್ಲ. ತಂದೆ ಶ್ರೀನಿವಾಸಯ್ಯನವರ ಆರೋಗ್ಯ ಹದಗೆಟ್ಟಿತು. ಯುವಕ ವೆಂಕಟಾಚಲ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಊರಿಗೆ ಮರಳಿದರು. ಕೃಷಿ ವ್ಯವಹಾರ ನೋಡಿಕೊಂಡರು. ಸುತ್ತಮುತ್ತಲ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠವನ್ನೂ ಹೇಳಿಕೊಡುತ್ತಿದ್ದರು. ಮುಂದೆ ತಮ್ಮ ಊರಿನವರೇ ಆದ ರಂಗನಾಯಕಿ ಎಂಬುವವರನ್ನು ವಿವಾಹವಾದರು. ನಂತರ ಅವರ ಹೆಸರನ್ನು ಪದ್ಮಾವತಿ ಎಂದು ಮರುನಾಮಕರಣ ಮಾಡಲಾಯಿತು. ಸಂಸಾರ ಸುಖವಾಗಿತ್ತು. 2 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ ಜನಿಸಿದರು. ಒಬ್ಬ ಸಾಮಾನ್ಯ ರೈತ, ಸಾಮಾನ್ಯ ಗೃಹಸ್ಥನಾಗಿ ಜೀವನ ಸಾಗುತ್ತಿತ್ತು. ಆದರೆ 1969ನೇ ಇಸ್ವಿ ಅವರ ಜೀವನದಲ್ಲಿ ಮಹಾ ತಿರುವು ತಂದಿತು. ಆ ವರ್ಷ ತಂದೆ ಶ್ರೀನಿವಾಸಯ್ಯನವರು ಕಾಲವಾದರು. ಆ ಆಘಾತದಿಂದ ಚೇತರಿಸಿಕೊಳ್ಳುವ ಮೊದಲೇ ಕೆಲವೇ ದಿನಗಳಲ್ಲಿ ಅವರ ಪ್ರೀತಿಯ ಸೋದರನು ಇಹಲೋಕ ತ್ಯಜಿಸಿದರು. 2 ಸಾವುಗಳು ಒಂದರ ಹಿಂದೆ ಒಂದು. ವೆಂಕಟಾಚಲನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಈ ಜೀವನವೆಷ್ಟು ನಶ್ವರ, ಒಂದು ಕ್ಷಣದಲ್ಲಿ ಎಲ್ಲವೂ ಮುಗಿದು ಹೋಗುತ್ತದೆ. ಹಾಗಿದ್ದರೆ ಈ ಬದುಕಿನ ನಿಜವಾದ ಅರ್ಥವೇನು? ಈ ಪ್ರಶ್ನೆ ಅವರನ್ನು ಆಧ್ಯಾತ್ಮಿಕ ಸಾಧನೆಯೆಡೆಗೆ ಸೆಳೆಯಿತು. ನಿಧಾನವಾಗಿ ಲೌಕಿಕ ವ್ಯವಹಾರಗಳಲ್ಲಿ ಆಸಕ್ತಿ ಕಡಿಮೆಯಾಯಿತು. ಸಾಮಾನ್ಯ ಬಟ್ಟೆಗಳನ್ನು ತೊರೆದು ಸೊಂಟಕ್ಕೆ ಕೇವಲ ಒಂದು ಪಂಚೆ ಮತ್ತು ಒಂದು ಟವಲ್ ಧರಿಸಲು ಆರಂಭಿಸಿದರು. ನೀಳವಾದ ಗಡ್ಡ, ಶಾಂತ ಮುಖ, ಇದು ಅವರ ಜೀವನ ಪರ್ಯಂತದ ರೂಪವಾಯಿತು. ಶ್ರೀ ವೆಂಕಟಾಚಲ ಅವಧೂತರು ಶೃಂಗೇರಿ ಶಾರದಾ ಪೀಠದ ಪರಮಭಕ್ತರು. ಅದ್ವೈತ ಸ್ಮಾರ್ತ ಸಂಪ್ರದಾಯವೇ ಅವರ ಆಧ್ಯಾತ್ಮಿಕ ತಳಹದಿ. ಶೃಂಗೇರಿಯ 34ನೇ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಪ್ರಭಾವ ಅವರ ಮೇಲೆ ಆಳವಾಗಿತ್ತು. ಪ್ರತಿ ತಿಂಗಳು ತಪ್ಪದೆ ಶೃಂಗೇರಿಗೆ ಗುರು ವಂದನೆಗೆ ಹೋಗುತ್ತಿದ್ದರು. ಸಖರಾಯಪಟ್ಟಣದಿಂದ ಶೃಂಗೇರಿ ಗುರುಗಳಿಗೆ ನಿತ್ಯ ಭಿಕ್ಷೆ ಹೋಗುತ್ತಿತ್ತು ಎಂಬುದು ವಿಶೇಷ. ಬಾಲ್ಯದಲ್ಲಿ ಕೇವಲ 11ನೇ ವಯಸ್ಸಿನಲ್ಲಿ ಹೊಳಲ್ಕೆರೆ ತಾಲೂಕಿನ ಕೊಮಾರನಹಳ್ಳಿಯ ಶ್ರೀ ಶಂಕರಲಿಂಗ ಭಗವಾನರ ಆಶೀರ್ವಾದವೂ ದೊರಕಿತ್ತು. ಒಂದು ಪ್ರಸಿದ್ಧ ನಂಬಿಕೆಯ ಪ್ರಕಾರ ಸುಮಾರು 400 ವರ್ಷಗಳ ಹಿಂದೆ ಬಾಣಾವರದಲ್ಲಿ ಸಜೀವ ಸಮಾಧಿಯಾದ ಶ್ರೀ ಕೃಷ್ಣ ಯೋಗೀಂದ್ರ ಸರಸ್ವತಿ ಪರಮಹಂಸರ ಪರಂಪರೆಯ ಮುಂದುವರಿಕೆಯೇ ಶ್ರೀ ವೆಂಕಟಾಚಲ ಅವಧೂತರು ಎಂದು ಭಕ್ತರು ನಂಬುತ್ತಾರೆ. 48ನೇ ವಯಸ್ಸಿಗೆ ಅವರು ಸದ್ಗುರು ಸ್ಥಿತಿಗೆ ಪ್ರಕಟರಾದರು. ಒಂದು ದಿನ ಶೃಂಗೇರಿಯ 36ನೇ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳೇ ಸ್ವತಃ ಸಖರಾಯಪಟ್ಟಣಕ್ಕೆ ಬಂದರು. ಮನೆಗೆ ಬಂದು ಭೇಟಿ ಕೊಟ್ಟರು.
ಆಗಲೇ ಮೊದಲ ಬಾರಿಗೆ ಅವರನ್ನು ಅವಧೂತ ಎಂದು ಸಂಬೋಧಿಸಿದರು. ಆದರೆ ಗಮನಿಸಿ ಭಕ್ತರೇ, ವೆಂಕಟಾಚಲ ಗುರುಗಳು ಸ್ವತಃ ತಮ್ಮನ್ನು ಎಂದೂ ಅವಧೂತ ಎಂದು ಕರೆದುಕೊಳ್ಳಲಿಲ್ಲ. ನನ್ನನ್ನು ಅವಧೂತ ಎಂದು ಕರೆಯಬೇಡಿ ಎಂದು ಭಕ್ತರಿಗೆ ಹೇಳುತ್ತಿದ್ದರು. ಇದು ಅವರ ನಿರಹಂಕಾರತೆಯ ದೊಡ್ಡ ಸಾಕ್ಷಿ. ಗುರುಗಳ ಬೋಧನೆಗಳು ಸರಳ, ಆದರೆ ಆಳವಾದವು. ಬನ್ನಿ ಅವರ ಕೆಲವು ಪ್ರಮುಖ ನುಡಿಮುತ್ತುಗಳನ್ನು ತಿಳಿಯೋಣ. ಮೊದಲನೇದು, ತಾಯಿಯೇ ಮೊದಲ ಗುರು. ಮೊದಲು ತಂದೆ ತಾಯಿಗಳ ಸೇವೆ ಮಾಡಿ, ಆನಂತರವೇ ಗುರುವಿನ ಸೇವೆ. ಒಮ್ಮೆ ಗೃಹ ಪ್ರವೇಶಕ್ಕೆ ಗುರುಗಳನ್ನು ಆಹ್ವಾನಿಸಲು ಒಂದು ದಂಪತಿ ಬಂದರು. ಅವರು ಗುರುಗಳಿಗೆ ಹೇಳಿದರು, ಸ್ವಾಮಿ, 100 ಜನರಿಗೆ ಊಟ ಹಾಕುತ್ತೇವೆ, ಬನ್ನಿ ಆಶೀರ್ವಾದ ಕೊಡಿ. ಗುರುಗಳು ತಲೆ ಎತ್ತಿ ನೋಡಿದರು. ಒಂದು ಕ್ಷಣ ಮೌನವಾಗಿದ್ದು ಹೇಳಿದರು, ನಿಮ್ಮ ತಾಯಿಯಲ್ಲಿ? ಆ ದಂಪತಿ ಮುಜುಗರದಿಂದ ಉತ್ತರಿಸಿದರು, ಸ್ವಾಮಿ, ವೃದ್ಧಾಶ್ರಮದಲ್ಲಿ. ಗುರುಗಳ ಮುಖ ಗಂಭೀರವಾಯಿತು. ಹೆತ್ತ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸಿ ಆಚೆ 100 ಜನರಿಗೆ ಊಟ ಹಾಕಿದರೆ ಯಾವ ಫಲವೂ ಸಿಗದು. ಮೊದಲು ತಾಯಿಯ ಪಾದ ಪೂಜೆ ಮಾಡಿ, ಅದೇ ನಿಜವಾದ ಗೃಹ ಪ್ರವೇಶ. ಎರಡನೆಯ ಬೋಧನೆ, ಸನ್ಯಾಸಕ್ಕಿಂತ ಗೃಹಸ್ಥಾಶ್ರಮವೇ ಶ್ರೇಷ್ಠ. ತಾವೇ ಸಂಸಾರಿಯಾಗಿ, ಮಕ್ಕಳ ತಂದೆಯಾಗಿ, ರೈತನಾಗಿ ಜೀವಿಸಿ ಅಲ್ಲಿಯೇ ಆಧ್ಯಾತ್ಮಿಕ ಔನ್ನತ್ಯ ಸಾಧಿಸಬಹುದು ಎಂದು ತೋರಿಸಿಕೊಟ್ಟರು. ಪರಮಾರ್ಥದಲ್ಲಿ ಏನೂ ಇಲ್ಲ, ಎಲ್ಲವೂ ಲೌಕಿಕದಲ್ಲೇ ಇದೆ ಎಂದು ಹೇಳುತ್ತಿದ್ದರು. ಮೂರನೆಯದು, ಹಸಿದವರಿಗೆ ಊಟ ಹಾಕಿ. ಯಾವ ಜಾತಿಯವರು ಎಂದು ನೋಡಬೇಡಿ. ಜಾತಿ ಮತದ ಭೇದವನ್ನು ಎಂದೂ ಪರಿಗಣಿಸಲಿಲ್ಲ. ಜನ್ಮತಃ ಯಾರೂ ಬ್ರಾಹ್ಮಣರಾಗುವುದಿಲ್ಲ. ಸಂಸ್ಕಾರ ಮತ್ತು ಆಚರಣೆಯಿಂದ ಮಾತ್ರ. ನಿರಂತರತೆ, ನಿರುಪಮ ಭಾವನೆ, ನಿರಾತಂಕತೆ ಇರುವವನೇ ನಿಜವಾದ ಬ್ರಾಹ್ಮಣ ಎಂದರು. ನಾಲ್ಕನೆಯ ಮಹತ್ವದ ಬೋಧನೆ, ಸಮುದ್ರ ತನ್ನ ಬಳಿ ಏನನ್ನೂ ಇಟ್ಟುಕೊಳ್ಳುವುದಿಲ್ಲ, ಎಲ್ಲವನ್ನೂ ಹೊರಗೆ ಹಾಕುತ್ತದೆ. ನಮ್ಮ ಮನಸ್ಸನ್ನು ಹಾಗೆ ಇಟ್ಟುಕೊಳ್ಳಬೇಕು. ಯಾವ ಕೋಪವನ್ನು, ದ್ವೇಷವನ್ನು ಒಳಗೆ ಉಳಿಸಿಕೊಳ್ಳಬೇಡಿ. ಮತ್ತು ಅವರ ಅತ್ಯಂತ ಪ್ರಸಿದ್ಧವಾದ ಮಾತು, ಕೊಟ್ಟವರನ್ನು ಮರೆಯಬೇಡ, ನಂದೇ ಹೆಚ್ಚು ಅಂತ ಮೆರೆಯಬೇಡ, ಯಾರ ಮನಸ್ಸನ್ನೂ ಮುರಿಯಬೇಡ. ಎಂಥ ಆಳವಾದ ಜೀವನ ಸೂತ್ರ. ಇನ್ನೊಂದು ಮಾತು, ಮನಸ್ಸು ಮಾಗಬೇಕು, ಬಾಳು ಹಣ್ಣಾಗಬೇಕು. ಅಂದರೆ ಜೀವನದ ಅನುಭವಗಳಿಂದ ಮನಸ್ಸು ಪಕ್ವವಾಗಬೇಕು, ಆಗ ಜೀವನ ಸಫಲವಾಗುತ್ತದೆ. ಮತ್ತು ಒಂದು ದೊಡ್ಡ ಬೋಧನೆ ಇದು, ಗುರು ಎಂಬುದು ಮಾರಾಟದ ವಸ್ತುವಲ್ಲ. ಗುರುಗಳ ಬಗ್ಗೆ ಪ್ರಚಾರ ಮಾಡಬೇಡಿ. ಯೋಗ ಇದ್ದರೆ ಭಕ್ತರು ತಾವಾಗಿಯೇ ಬರುತ್ತಾರೆ ಎಂದು ಅವರು ದೃಢವಾಗಿ ನಂಬುತ್ತಿದ್ದರು. ಭಕ್ತರೇ, ಶ್ರೀ ವೆಂಕಟಾಚಲ ಅವಧೂತರ ಜೀವನದಲ್ಲಿ ನಡೆದ ಕೆಲವು ಆಶ್ಚರ್ಯಕರ ಲೀಲೆಗಳನ್ನು ಈಗ ತಿಳಿಯೋಣ. ಮೊದಲ ಲೀಲೆ, ತ್ರಿಕಾಲ ಜ್ಞಾನ. ಗುರುಗಳಿಗೆ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಆ ವ್ಯಕ್ತಿಯ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಲ್ಲವೂ ತಿಳಿಯುತ್ತಿತ್ತು. ಒಬ್ಬ ಶಿಷ್ಯ 30 ವರ್ಷಗಳ ಹಿಂದೆ ಮಾಡಿದ ಪಾಪ ಕಾರ್ಯವನ್ನು ಗುರುಗಳು ನೇರವಾಗಿ ಹೇಳಿ ಪರಿಹಾರ ತೋರಿಸಿದರು. ಆ ಶಿಷ್ಯ ಬೆಚ್ಚಿ ಬಿದ್ದರು. ಎರಡನೆಯ ಲೀಲೆ, ದೂರದರ್ಶನ. ಒಬ್ಬ ಶಿಷ್ಯ ಫೋನ್ನಲ್ಲಿ ಗುರುಗಳಿಗೆ ಸುಳ್ಳು ಹೇಳಿದರು. ಸ್ವಾಮಿ, ನಾನು ಬೇರೆ ಊರಿನಲ್ಲಿದ್ದೇನೆ ಎಂದರು. ಆದರೆ ಆತ ನಿಜವಾಗಿಯೂ ಬೆಂಗಳೂರಿನ ಟ್ರಾಫಿಕ್ ಸಿಗ್ನಲ್ನಲ್ಲಿದ್ದರು. ಗುರುಗಳು ಸಖರಾಯಪಟ್ಟಣದಲ್ಲೇ ಕುಳಿತು ನಗುತ್ತಾ ಹೇಳಿದರು, ಮಗನೇ, ನೀನು ಈಗ ಟ್ರಾಫಿಕ್ ಸಿಗ್ನಲ್ನಲ್ಲಿದ್ದೀಯ. 15 ಸೆಕೆಂಡಿನಲ್ಲಿ ಹಸಿರು ಬೆಳಕು ಬರುತ್ತೆ, ಹೋಗು. ಆ ಶಿಷ್ಯ ಮುಂದೆ ಎಂದೂ ಗುರುಗಳಿಗೆ ಸುಳ್ಳು ಹೇಳಲಿಲ್ಲ. ಲಕ್ಷ್ಮಣ್ ಎಂಬ ಭಕ್ತರಿಗೆ 2 ಬಾರಿ ಗುರುಗಳು ಕನಸಿನಲ್ಲಿ ಕಾಣಿಸಿಕೊಂಡು ಸಖರಾಯಪಟ್ಟಣಕ್ಕೆ ಬಾ ಎಂದು ಸೂಚಿಸಿದರು. ಲಕ್ಷ್ಮಣ್ ಬಂದಾಗ ಗುರುಗಳು ಅವರನ್ನು ಮೊದಲೇ ತಿಳಿದವರಂತೆ ಬರಮಾಡಿಕೊಂಡರು. 4ನೇ ಲೀಲೆ, 400 ವರ್ಷಗಳ ಹಳೆಯ ಪಾದುಕೆಗಳ ಪತ್ತೆ. ಒಮ್ಮೆ ಗುರುಗಳು ಭಕ್ತರಿಗೆ ಹೇಳಿದರು, ಬಾಣಾವರದ ಶ್ರೀಕೃಷ್ಣ ಯೋಗೀಂದ್ರ ಸರಸ್ವತಿ ಪರಮಹಂಸರ ಪಾದುಕೆಗಳು ಚಿಕ್ಕ ತಿರುಪತಿಯ ಒಂದು ಮೂಲೆಯಲ್ಲಿ ಇವೆ, ಹೋಗಿ ತನ್ನಿ. ಭಕ್ತರು ಹೋಗಿ ಶೋಧಿಸಿದರು. ಆಶ್ಚರ್ಯ, 400 ವರ್ಷಗಳಷ್ಟು ಹಳೆಯ ಪಾದುಕೆಗಳು ಗುರುಗಳು ಹೇಳಿದ ಸ್ಥಳದಲ್ಲೇ ಸಿಕ್ಕವು. 5ನೇ ಲೀಲೆ, ಪೆಟ್ರೋಲ್ ಇಲ್ಲದೆ ಕಾರು ಚಲನೆ. ಒಬ್ಬ ಭಕ್ತ ತಮ್ಮ ಕಾರಿನಲ್ಲಿ ಪೆಟ್ರೋಲ್ ಮುಗಿದು ರಸ್ತೆ ಮಧ್ಯೆ ನಿಂತು ಬಿಟ್ಟರು. ಗಾಬರಿಯಿಂದ ಗುರುಗಳನ್ನು ಸ್ಮರಿಸಿದರು. ಆಶ್ಚರ್ಯವೆಂದರೆ ಪೆಟ್ರೋಲ್ ಇಲ್ಲದಿದ್ದರೂ ಕಾರು ಚಲಿಸಿ ಹತ್ತಿರದ ಪೆಟ್ರೋಲ್ ಬಂಕ್ ವರೆಗೆ ತಲುಪಿತು. 6ನೇ ಲೀಲೆ, ಅತ್ಯಂತ ಆಶ್ಚರ್ಯಕರವಾದದ್ದು. ಗುರುಗಳು ತಮ್ಮ ಸಮಾಧಿಯ ವರ್ಷ ಮೊದಲೇ
ಭವಿಷ್ಯ ನುಡಿದಿದ್ದರು. ಯಾವುದೇ ಮಾಧ್ಯಮದಲ್ಲಿ ನನ್ನ ಬಗ್ಗೆ ಪ್ರಕಟವಾದ 1 ವರ್ಷದೊಳಗೆ ನಾನು ಈ ದೇಹವನ್ನು ತ್ಯಜಿಸುತ್ತೇನೆ ಎಂದು ಹೇಳಿದ್ದರು. 2010ನೇ ಇಸ್ವಿಯಲ್ಲಿ ಒಂದು ಟಿವಿ ಚಾನೆಲ್ನಲ್ಲಿ ಅವರ ಸಂದರ್ಶನ ಪ್ರಸಾರವಾಯಿತು. ಆ 1 ವರ್ಷದೊಳಗೆ ಗುರುಗಳು ಸಮಾಧಿಸ್ಥರಾದರು. ಮಾತು ನಿಜವಾಯಿತು. ಮತ್ತು ಅವರ ಪ್ರಾಣಿ ಪ್ರೀತಿ. ಮನೆಗೆ ನಿತ್ಯ 2 ಕತ್ತೆಗಳು ಬರ್ತಿದ್ದವು. ಗುರುಗಳು ಅವುಗಳಿಗೆ ಪ್ರೀತಿಯಿಂದ ಆಹಾರ ನೀಡುತ್ತಿದ್ದರು. ತಾವು ಊಟ ಮಾಡುತ್ತಿರುವಾಗ ಯಾರಾದರೂ ಭಕ್ತರು ಬಂದರೆ ಒಂದು ತುತ್ತು ಬಾಯಿಗೆ ಹಾಕಿಕೊಂಡು ಉಳಿದ ಪೂರ್ತಿ ಊಟವನ್ನು ಆ ಭಕ್ತರಿಗೆ ಕೊಟ್ಟು ಬಿಡುತ್ತಿದ್ದರು. ಇದು ಅವರ ತ್ಯಾಗದ ಪ್ರತೀಕ. ಭಕ್ತರಿನ ಭೌತಿಕವಾಗಿ ಮುಗಿಯಲೇಬೇಕು, ಆದರೆ ಮಹಾತ್ಮರ ಆತ್ಮ ಎಂದೂ ಸಾಯುವುದಿಲ್ಲ. 2010 ಜುಲೈ ತಿಂಗಳ 30ನೇ ತಾರೀಕು, ಆಷಾಢ ಮಾಸದ ಬಹುಳ ಪಂಚಮಿ, ರಾತ್ರಿಯ ಶಾಂತ ಸಮಯ. 73ನೇ ವಯಸ್ಸಿನಲ್ಲಿ ಶ್ರೀ ವೆಂಕಟಾಚಲ ಅವಧೂತ ಗುರುನಾಥರು ತಮ್ಮ ಭೌತಿಕ ದೇಹವನ್ನು ಶಾಂತವಾಗಿ ತ್ಯಜಿಸಿದರು. ಆದರೆ ಅಂದು ನಡೆದದ್ದು ಒಂದು ಪವಾಡವೇ ಸರಿ. ಯಾರೂ ಔಪಚಾರಿಕವಾಗಿ ಸುದ್ದಿ ಹರಡಿಸಲಿಲ್ಲ. ಆದರೂ ಕರ್ನಾಟಕದ ಮೂಲೆ ಮೂಲೆಯಿಂದ, ಬೇರೆ ರಾಜ್ಯಗಳಿಂದ ಸಾವಿರಾರು ಭಕ್ತರು ಒಂದೇ ರಾತ್ರಿಯಲ್ಲಿ ಸಖರಾಯಪಟ್ಟಣಕ್ಕೆ ಬಂದು ಬಿಟ್ಟರು. ಗುರುಗಳು ನಮ್ಮನ್ನು ಒಳಗೆ ಕರೆದರು ಎಂದು ಎಲ್ಲರೂ ಹೇಳಿದರು. ಲಕ್ಷಾಂತರ ಭಕ್ತರು ಗುರುಗಳ ಅಂತಿಮ ದರ್ಶನಕ್ಕೆ ಬಂದರು. ದೇಶ ವಿದೇಶಗಳಿಂದ. ಅವರು ಸಾವನ್ನು ಗೆದ್ದಿದ್ದರು ಎಂಬುದು ಪ್ರತ್ಯಕ್ಷದರ್ಶಿಗಳ ಮಾತು. ಗುರುಗಳ ಸ್ವಂತ ತೋಟದಲ್ಲೇ ಅಯ್ಯನಕೆರೆ ರಸ್ತೆಯ ಬದಿಯಲ್ಲಿ ಬೃಂದಾವನವನ್ನು ನಿರ್ಮಿಸಲಾಗಿದೆ. ಇಂದು ಅದು ಮಹಾಪವಿತ್ರ ಸ್ಥಳ. ಪ್ರತಿ ವರ್ಷ ಆಷಾಢ ಬಹುಳ ಪಂಚಮಿಯಂದು ಭವ್ಯ ಆರಾಧನಾ ಮಹೋತ್ಸವ ನಡೆಯುತ್ತದೆ. ಗದ್ದುಗೆ ಪೂಜೆ, ಮಹಾ ಅನ್ನದಾನ, ಭಜನಾ ಕಾರ್ಯಕ್ರಮಗಳು, ಸಹಸ್ರಾರು ಭಕ್ತರು ಸೇರುತ್ತಾರೆ. ಭಕ್ತರೇ, ನೀವು ಗುರುಗಳ ಬೃಂದಾವನಕ್ಕೆ ಭೇಟಿ ನೀಡಲು ಬಯಸುತ್ತೀರಾ? ಮಾರ್ಗದ ವಿವರಗಳನ್ನು ಗಮನಿಸಿ. ಬೃಂದಾವನವಿರುವ ಸ್ಥಳ ಶ್ರೀ ವೆಂಕಟಾಚಲ ಅವಧೂತ ಗುರುನಾಥರ ವೇದಿಕೆ. ವಿಳಾಸ: ಅಯ್ಯನಕೆರೆ ರಸ್ತೆ, ಸಖರಾಯಪಟ್ಟಣ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಪಿನ್ಕೋಡ್ 57713 ಬೆಂಗಳೂರಿನಿಂದ ಬಂದರೆ ಸುಮಾರು 226 ಕಿಲೋಮೀಟರ್ ದೂರ, ಸುಮಾರು 4 ಗಂಟೆಯ ಪ್ರಯಾಣ. ರಾಷ್ಟ್ರೀಯ ಹೆದ್ದಾರಿ 75ರ ಮೂಲಕ ತುಮಕೂರು, ತಿಪಟೂರು, ಅರಸೀಕೆರೆ, ಬಾಣಾವರ, ಕಡೂರು ದಾಟಿ ಸಖರಾಯಪಟ್ಟಣ ತಲುಪಬಹುದು. ರೈಲಿನಲ್ಲಿ ಬರಬೇಕೆಂದರೆ ಯಶವಂತಪುರದಿಂದ ಚಿಕ್ಕಮಗಳೂರು ಫಾಸ್ಟ್ ಪ್ಯಾಸೆಂಜರ್ ರೈಲು ಲಭ್ಯ. ಹತ್ತಿರದ ಮುಖ್ಯ ರೈಲು ನಿಲ್ದಾಣ ಕಡೂರು ಜಂಕ್ಷನ್. ಸಖರಾಯಪಟ್ಟಣ ರೈಲು ನಿಲ್ದಾಣವೂ ಇದೆ. ಆರಾಧನಾ ಮಹೋತ್ಸವದ ಸಮಯದಲ್ಲಿ ಭೇಟಿ ನೀಡಿದರೆ ಇನ್ನೂ ಶ್ರೇಷ್ಠ. ಸಾಮಾನ್ಯವಾಗಿ ಜುಲೈ-ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತದೆ. ಭವ್ಯ ಪೂಜೆ, ಭಜನೆ, ಮಹಾ ಅನ್ನದಾನ ಎಲ್ಲವೂ ಇರುತ್ತದೆ. ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ. ಶ್ರೀ ವೆಂಕಟಾಚಲ ಅವಧೂತ ಗುರುಗಳ ಆಶ್ರಮಕ್ಕೆ ಯಾವುದೇ ಔಪಚಾರಿಕ ಬ್ಯಾಂಕ್ ಖಾತೆ ಇಲ್ಲ, ಯಾವುದೇ ಟ್ರಸ್ಟ್ ಇಲ್ಲ. ಗುರು ಮಾರಾಟದ ವಸ್ತುವಲ್ಲ ಎಂಬ ಗುರುಗಳ ಮಾತಿಗೆ ತಕ್ಕಂತೆ ಭಕ್ತ ಸಮೂಹ ನಡೆದುಕೊಳ್ಳುತ್ತಿದೆ. ಯಾರಾದರೂ ಗುರುಗಳ ಹೆಸರಿನಲ್ಲಿ ಹಣ ಸಂಗ್ರಹಿಸಲು ಬಂದರೆ ದಯವಿಟ್ಟು ನೀಡಬೇಡಿ. ಎಚ್ಚರ ವಹಿಸಿ. ಪ್ರೀತಿಯ ಭಕ್ತರೇ, ಶ್ರೀ ವೆಂಕಟಾಚಲ ಅವಧೂತ ಗುರುನಾಥರ ಜೀವನ ಚರಿತ್ರೆ ನಮಗೆ ಏನು ಕಲಿಸುತ್ತದೆ? ಸಾಧನೆಗೆ ಸನ್ಯಾಸ ಬೇಕಿಲ್ಲ, ಆಶ್ರಮ ಬೇಕಿಲ್ಲ, ಪ್ರಚಾರ ಬೇಕಿಲ್ಲ. ಮನೆಯಲ್ಲೇ ಇದ್ದು ಸಂಸಾರವನ್ನು ನಿಭಾಯಿಸುತ್ತಲೇ ಹೃದಯವನ್ನು ಶುದ್ಧಗೊಳಿಸಿ ಪರಮಾತ್ಮನನ್ನು ತಲುಪಬಹುದು. ಗೃಹಸ್ಥಾಶ್ರಮವು ಒಂದು ತಪಸ್ಸು. ತಾಯಿ ತಂದೆಯರ ಸೇವೆ ಮಾಡಿ, ಜಾತಿ ಭೇದ ತೊರೆಯಿರಿ, ಹಸಿದವರಿಗೆ ಊಟ ಕೊಡಿ, ಮನಸ್ಸನ್ನು ಸಮುದ್ರದಂತೆ ಶುದ್ಧವಾಗಿಡಿ, ಕೊಟ್ಟವರನ್ನು ಮರೆಯಬೇಡಿ, ಯಾರ ಮನಸ್ಸನ್ನೂ ನೋಯಿಸಬೇಡಿ. ಇದೇ ಗುರುಗಳ ನಿಜವಾದ ಬೋಧನೆ. ಇದನ್ನು ಅನುಸರಿಸಿದರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ಬನ್ನಿ, ಗುರುಗಳ ಪ್ರಸಿದ್ಧ ಶ್ಲೋಕದೊಂದಿಗೆ ಈ ವಿಡಿಯೋವನ್ನು ಮುಗಿಸೋಣ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.
ಈ ವಿಡಿಯೋ ನಿಮಗೆ ಇಷ್ಟವಾಯ್ತೆ? ಹಾಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ. ಇಂತಹ ಮಹಾತ್ಮರ ಜೀವನ ಚರಿತ್ರೆಗಳನ್ನು ತಿಳಿಯಲು ನಮ್ಮ ಚಾನೆಲ್ ಸನಾತನ ಪಥಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಲು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಮಹಾತ್ಮರ ಜೀವನವನ್ನು ತಿಳಿಯೋಣ. ಅಲ್ಲಿಯವರೆಗೂ ಶ್ರೀ ವೆಂಕಟಾಚಲ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು. ಜೈ ಗುರುದೇವ.